ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ಮೂಲಂಗಿ ಕೋಸಂಬರಿನ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋವಂಥದ್ದು ಮೂಲಂಗಿ, ತೆಂಗಿನಕಾಯಿ, ಕಡಲೆಬೇಳೆ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ. ಒಗ್ಗರಣೆನ ಮಾಡ್ಕೊಳ್ಳೋದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣಸಿನ್ಕಾಯಿ. ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಎಲ್ಲವನ್ನು ಸಹ ತುರಿದು ರೆಡಿ ಮಾಡಿ ಇಟ್ಕೊಬಿಡ್ಬೇಕು. ಹಾಗೆ ಮಾಡ್ಕೊಳ್ಳೋದ್ರಿಂದ ಒಂದು 5 ನಿಮಿಷದಲ್ಲೇ ಕೋಸಂಬರಿನ ರೆಡಿ ಮಾಡ್ಕೋಬೋದು. ಕಡಲೆಬೇಳೆನ 1 ಅವರ್ ಮುಂಚೆನೇ ನಾವು ನೆನೆಸಿಟ್ಕೊಂಡಿರಬೇಕು. ಮೂಲಂಗಿನ ನೀಟಾಗಿ ತೊಳೆದು ತುರಿದ್ಬಿಟ್ಟು ಅದರಲ್ಲಿರೋಂತಹ ನೀರಿನಂಶನ ನಾವು ಹಿಂಡಿ ತೆಗೆದುಬಿಡಬೇಕು. ಹಾಗೆ ಮಾಡೋದ್ರಿಂದ ಮೂಲಂಗಿ ಉದ್ರಾಗಿರುತ್ತೆ ಮತ್ತು ಖಾರದ ಅಂಶನೂ ಸ್ವಲ್ಪ ಕಮ್ಮಿ ಆಗುತ್ತೆ. ಈರುಳ್ಳಿನ ಚಿಕ್ಕದಾಗಿ ಹಚ್ಚಿಟ್ಕೊಂಡಿರಬೇಕು. ಮತ್ತು ಹಸಿಮೆಣಸಿನ್ಕಾಯಿನ ನಾವು ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕೋಬೋದು. ಖಾರ ಬೇಕು ಅನ್ನೋರು ಜಾಸ್ತಿ ಹಾಕೋಬೋದು. ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿನ ನಾವು ಪೇಸ್ಟ್ ಮಾಡಿ ಹಾಕೋಬಾರ್ದು. ತುರಿದು ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲ್ನ ತಗೊಂಡು ಅದಕ್ಕೆ ಎಲ್ಲವನ್ನೂ ಸಹ ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಮೂಲಂಗಿನ ತಿನ್ನೋದ್ರಿಂದ ತುಂಬಾ ಆರೋಗ್ಯಕರವಾದಂತಹ ಉಪಯೋಗಗಳಿದೆ. ಈ ಹಸಿ ಮೂಲಂಗಿ ತಿನ್ನೋದ್ರಿಂದ ಮೂಲಂಗಿನಲ್ಲಿ ವಿಟಮಿನ್ ಎ, ಬಿ, ಸಿ ಇರೋದ್ರಿಂದ ಇದು ತುಂಬಾ ಆರೋಗ್ಯಕರವಾದಂತಹ ತರಕಾರಿ ಅಂತ ಹೇಳ್ಬೋದು. ಈ ಮೂಲಂಗಿನಲ್ಲಿ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುವಂತಹ ಗುಣ ಇದೆ. ಮತ್ತು ಮೂಲಂಗಿ ನಾರಿನಾಂಶ ಇರೋದ್ರಿಂದ ಮೂಲಂಗಿನಲ್ಲಿ ನಮ್ಮ ದೇಹದಲ್ಲಿರೋಂತಹ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ ಮತ್ತು ಮಲಬದ್ಧತೆನ ಕಡಿಮೆ ಮಾಡುತ್ತೆ. ಶುಂಠಿ ಬೆಳ್ಳುಳ್ಳಿನೂ ಸಹ ಅಷ್ಟೇ, ಅದು ಸಹ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ. ಮತ್ತು ಈರುಳ್ಳಿನೂ ಸಹ ಅದು ಸಹ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಮತ್ತು ಗ್ಯಾಸ್ಟ್ರಿಕ್ನ ಕಡಿಮೆ ಮಾಡುತ್ತೆ. ಈ ಕೂದಲಿನ ಬೆಳವಣಿಗೆಗೂ ಸಹ ಈರುಳ್ಳಿ ಸಹಾಯ ಮಾಡುತ್ತೆ. ನಾವು ಹೀಗೆ ಹಸಿಯಾಗಿ ತರಕಾರಿ ತಿನ್ನೋದ್ರಿಂದ ತುಂಬಾ ಆರೋಗ್ಯನ ನಾವು ಪಡ್ಕೋಬೋದು ಮತ್ತು ಇದರಲ್ಲಿ ಇರುವಂಥ ಉಪಯೋಗಗಳನ್ನು ನಾವು ಪಡ್ಕೋಬೋದು. ಮತ್ತು ಬೇಯಿಸಿದ ತರಕಾರಿಗಿಂತ ನಾವು ಹಸಿಯಾಗಿ ತಿನ್ನೋವಂತಹ ತರಕಾರಿನ ನಾವು ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬಾ ಆರೋಗ್ಯವಾಗಿರುತ್ತೆ. ಮತ್ತು ಹಸಿಯಾಗಿ ತಿಂತಾಯಿದ್ದೀವಿ ಅನಿಸಲ್ಲ. ಒಂದೇ ಒಂದು ಬರೀ ಮೂಲಂಗಿ ತಿನ್ನೋದಕ್ಕಾಗಲ್ಲ ಮತ್ತು ಒಂದು ಈರುಳ್ಳಿ ತಿನ್ನೋದಕ್ಕಾಗಲ್ಲ. ನಾವು ಈ ರೀತಿ ಮಾಡಿಕೊಂಡು ಎಲ್ಲವನ್ನು ಸಹ ಮಿಕ್ಸ್ ಮಾಡ್ಕೊಂಡು ತಿಂದಾಗ ಪ್ರತಿಯೊಂದು ತರಕಾರಿನೂ ಸಹ ನಾವು ಒಂದೇ ಸರಿ ತಿಂದಷ್ಟು ತೃಪ್ತಿ ಆಗುತ್ತೆ. ಮತ್ತು ಒಂದು ರೀತಿ ಊಟದ ಜೊತೆ ಸೈಡ್ಸು ಥರನೂ ಆಗುತ್ತೆ. ಎಷ್ಟು ರುಚಿಯಾಗಿರುತ್ತೆ ಅಂದರೆ ಈ ರೀತಿ ಮಾಡ್ಕೊಂಡು ತಿಂದರೆ. ನೋಡಿ, ಮಿಕ್ಸ್ ಮಾಡ್ತೀರಿ ಎಷ್ಟು ಕಲರ್ಫುಲ್ ಆಗಿದೆ, ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಇವಾಗ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಒಂದು ಬೌಲ್ನ ಇಟ್ಕೊಂಡು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವು ಇಷ್ಟನ್ನು ಹಾಕ್ಕೊಂಡು ನಾವು ಗ್ಯಾಸ್ನ ಆಫ್ ಮಾಡ್ಕೊಡ್ಬೇಕು. ಜಾಸ್ತಿ ಸೀಸೋದನ್ನು ಬೇಡಿ, ತುಂಬ ಸೀಸಿದ್ರೆ ಅಷ್ಟು ಟೇಸ್ಟ್ ಇರಲ್ಲ. ಯಾವುದೇ ಕೋಸಂಬರಿಗಾದರೂ ಅಷ್ಟೇ ಒಗ್ಗರಣೆನ ನಾವು ಸೀಸ್ಲಿಕ್ಕೆ ಹೋಗಬಾರ್ದು. ಸ್ವಲ್ಪ ಎಣ್ಣೆ ಬಿಸಿನಲ್ಲೇ ಒಗ್ಗರಣೆನ ಮಾಡಿಕೊಂಡ್ರೆ ತುಂಬ ರುಚಿಯಾಗುತ್ತೆ. ಈ ಒಗ್ಗರಣೆನ ನಾವು ಕೋಸಂಬರಿಗೆ ಹಾಕೋದ್ರಿಂದ ಹಸಿಯಾಗಿ ತಿಂತಾಯಿದ್ದೀವಿ ಅನಿಸಲ್ಲ, ಅಷ್ಟು ರುಚಿಯಾಗಿರುತ್ತೆ ಒಗ್ಗರಣೆನ ನಾವು ಕೊಟ್ಟರೆ ಕೋಸಂಬರಿಗೆ. ಇವಾಗ ನಾನು ಒಗ್ಗರಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ರೀತಿ ಮಾಡ್ಕೊಂಡು ನೋಡಿ. ಆರೋಗ್ಯವಾಗೂ ಸಹ ಇರುತ್ತೆ ಮತ್ತು ಊಟದ ಜೊತೆನೂ ಸಹ ನಾವು ತಿಂತಿದ್ರೆ ಹೇಗಿರುತ್ತೆ ಅಂತ ಅಂದರೆ, ಈ ಮಜ್ಜಿಗೆ ಮೊಸರು ನಾವು ಊಟ ಮಾಡ್ತೀವಲ್ವ, ಆ ಮಜ್ಜಿಗೆ ಮೊಸರು ಇಲ್ಲ ಅಂದಾಗ ನಾವು ಈ ರೀತಿ ಮಾಡ್ಕೊಂಡು ತಿಂದಾಗ ಒಂದು ರೀತಿ ಮಜ್ಜಿಗೆ ಮೊಸರಲ್ಲೂ ಸಹ ಊಟ ಮಾಡಿದ್ದೀವಿ ಅನ್ನೋಷ್ಟು ತೃಪ್ತಿ ಆಗ್ತಾ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಕೋಸಂಬರಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪನ್ನು ಸಹ ನಾವು ಮೊದಲೇ ಮಿಕ್ಸ್ ಮಾಡ್ಕೋಬಾರ್ದು. ಊಟಕ್ಕೆ ಬಡಿಸೋ ಟೈಮಲ್ಲಿ ಮಾತ್ರ ಮಿಕ್ಸ್ ಮಾಡ್ಕೋಬೇಕು ಕೋಸಂಬರಿಗೆ. ಮೊದಲೇ ಮಿಕ್ಸ್ ಮಾಡಿಟ್ಕೊಬಿಟ್ರೆ ಏನಾಗುತ್ತೆ, ಅದು ನೀರು ಬಿಟ್ಕೊಬಿಡುತ್ತೆ ಕೋಸಂಬರಿ, ಅಷ್ಟು ರುಚಿ ಇರಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಮೂಲಂಗಿ ಇದ್ದರೆ ಒಂದು 4-5 ಜನಕ್ಕೆ ಆಗೋಷ್ಟು ಮಾಡ್ಕೋಬೋದು. ಮತ್ತು ಯಾರು ಬರ್ತಾ ಇದ್ದಾರೆ ಅನ್ನೋ ಟೈಮ್ನಲ್ಲಿ ಸೌತೆಕಾಯಿ, ಕ್ಯಾರೆಟ್ ಇರಲ್ಲ ಅನ್ನೋ ಟೈಮ್ನಲ್ಲಿ ನಾವು ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆರೋಗ್ಯವಾಗೂ ಸಹ ಇರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ. ತುಂಬಾ ರುಚಿಯಾಗಿರುತ್ತೆ ಕೋಸಂಬರಿ ಮತ್ತು ಆರೋಗ್ಯಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು.